ಸರ್ಕಾರದ ಜಮೀನೇ ಇದೆ, ಅಲ್ಲಿ ಜಮೀನು ಖರೀದಿ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಇನ್ನು ಉಳಿದಿರ್ತಕ್ಕ, ಯಾಕಂದ್ರೆ ಇಲ್ಲಿ ನಮ್ಮ ವಿಮಾನಯಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಇಲ್ಲಿ ಇರೋದ್ರಿಂದ ಅವ್ರ ಗಮನಕ್ಕೆ ತರಾಕತ್ತೀನಿ ಡಾಕ್ಟ್ರೆ. ನಮ್ಮ ಎಂ ಬಿ ಪಾಟೀಲ್ರ ಅದ್ರದ್ದು ಅವ್ರ ಆಧೀನದಲ್ಲಿ ಬರುತ್ತೆ. ನಾನು ಎಂ ಬಿ ಪಾಟೀಲ್ ವಿನಂತಿ ಮಾಡ್ತೀನಿ, ಜಮೀನಿದೆ, ದುಡ್ಡಿದೆ, ಅದಕ್ಕೊಂದು ಏನಾದ್ರೂ ಒಂದು ಸಂಕಲ್ಪ ಮಾಡ್ಕೊಂಡು ಟೆಂಡರ್ ಕರೆದು ಅದೊಂದು ವಿಮಾನ ನಿಲ್ದಾಣ ಮಾಡ್ಲಿಕ್ಕೆ ನೀವು ಮಾಡಿ ಪೂರ್ಣ ಮಾಡಿ ಅಲ್ಲಿ ಒಂದು ವಿಮಾನ ಹಾರಾಟ ಮಾಡಿದ್ರೆ ಅವ್ರಿಗೂ ಕೂಡ ಅದು ಸಂತೋಷ ಆಗ್ತಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಟೆಂಡರ್ನೂ ಆಗಿದೆ, ಅವಾರ್ಡ್ನೂ ಆಗಿದೆ. ಇನ್ನೊಂದು ಬಹಳ ನಿಮ್ಗೆ ನಾನು 2 ಸರಿ ಒಂದು ನೋಟಿಸ್ ನಾವು ಜೆ ಟಿ ಪಾಟೀಲ್ರು ಎಲ್ಲರೂ ಮಾತಾಡಿದಿರಲ್ಲ ವಿಷಯ 69 ಕೆಳಗಡೆ ಈ ಕಬ್ಬಿನಲ್ಲಿ ಆಗ್ತಕ್ಕಂಥ ತೂಕದ ಮೋಸವನ್ನ ಮಾತಾಡ್ಲಿಕ್ಕೆ ಅವಕಾಶ ಕೇಳಿದ್ರೆ ಅದು ಬರಲಿಲ್ಲ ಅಧ್ಯಕ್ಷ. ಇನ್ನು 5 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ. ಹಿಂದಿನ ಅಧಿವೇಶನದಲ್ಲಿ ನಮ್ಮ ಸಕ್ಕರೆ ಸಚಿವರಿಗೆ ನಾವು ವಿನಂತಿ ಮಾಡ್ಕೊಂಡೆ ಅಧ್ಯಕ್ಷ, ಈ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ, ಕಾರ್ಮಿಕರಿಗೆ ಸಾರಿಗೆ ವ್ಯವಸ್ಥೆ ಇರ್ತಕ್ಕಂಥವ್ರು, ಈ ಕಾರ್ಖಾನೆ ಮಾಲೀಕರು ಎಲ್ಲರಂತ ಹೇಳಲ್ಲ, ಕೆಲವೊಂದು ಒಳ್ಳೆಯ ಕಾರ್ಖಾನೆಗಳಿದ್ದಾವೆ. ನಾನು ಈ ಬಸವರಾಜ್ ನಮ್ಮ ಬಸನಗೌಡ ಕಾರ್ಖಾನೆ ಹಿಂದೆ ಅಲ್ಲಿರ್ತಕ್ಕಂಥ ರೈತನ ಕೇಳಿ, ಬಸನಗೌಡದು ಏನಾದ್ರೆ ತೂಕದಲ್ಲಿ ವ್ಯತ್ಯಾಸ ಮಾಡ್ತಾನೆ, ಇಲ್ರಿ ಕರೆಕ್ಟ್ ಕೊಡ್ತಾರೆ ಅವರು ಅಂತ. ಇಂಥ ಕರೆಕ್ಟ್ ಕೊಡೋರಿಗೆ ಯಾರ್ಯಾರು ಕರೆಕ್ಟ್ ಕೊಡ್ತಾರಲ್ಲ ಅವರೆಲ್ಲರಿಗೂ ರೈತರ ಪರವಾಗಿ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಆದರೆ ಅಧ್ಯಕ್ಷರೇ, ಸಕ್ಕರೆ ಸಚಿವರು ನಮಗೆ ಕಳೆದ ಚುನಾವಣೆಯಲ್ಲಿ ಕಳೆದ ವಿಧಾನಸಭೆಯಲ್ಲಿ ನಮಗೆ ಭರವಸೆ ಕೊಟ್ಟಿದ್ದು ಅದನ್ನು ತಡೀತೀನಿ ಅಂತ. ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಈ ಡಿಜಿಟಲ್ ತೂಕದ ಯಂತ್ರ, ನೀವು ರಂಗೋಲಿ ಕೆಳಗೆ ಚಾಪಿ ಕೆಳಗೆ ನುಂಗಿದ್ರೆ ಅವರು ರಂಗೋಲಿ ಕೆಳಗೆ ನುಗ್ಗಲಾಯ್ತಾ ಇದ್ದಾರೆ. ಇನ್ನೂ ಅನೇಕ ಕಾರ್ಖಾನೆಯವರ ಅಧ್ಯಕ್ಷರೇ, ಒಂದು ಟ್ರಿಪ್ ಕಬ್ಬು ಬಂದಾಗ 1.5 ಟನ್ನ 1 ಟನ್ನ 2 ಟನ್ನ ಇವತ್ತಿಗೂ ಹೊಡಿತಾರೆ. ನನಗೆ ಆಶ್ಚರ್ಯ ಅನಿಸ್ತು. ನಿನ್ನೆ ನಮ್ಮ ಸಕ್ಕರೆ ಸಚಿವರು ಒಂದು ಮಾತು ಹೇಳಿದ್ರು, ಯಾರು ಕಳ್ತನ ಮಾಡ್ತಾರೆ ಅವ್ರ ಹೆಸರು ಹೇಳ್ರಿ, ಅವ್ರ ಮ್ಯಾಗ ಆಕ್ಷನ್ ತಗೋತೀವಿ ಅಂತ ಹೇಳಿ. ನಾನು ಅದನ್ನ ಅನ್ನೋರ ನೀವೇನಾರ ಹೆಸರು ಮಾತಾಡಿ ಸೆಟ್ ಮಾಡಿಬಿಡ್ತಾರ ನಿಮ್ ಮಂತ್ರಿ. ಆಯ್ತು ನೋಡ್ರಿ, ಈಗ ಕಾಟ ಕೂಡ್ಸರ ತಿಳ್ಕೊರಿ, ಆ ಕಾಟ ಮಾಡೋನೆ ಫ್ಯಾಕ್ಟರಿ ಬುಕ್ ಮಾಡ್ತಾರೆ, ಅಲ್ಲಿಂದ ಏನ್ ಮಾಡೋರು? ನೀವು ಎಲ್ಲರ ಸಚಿವರಿಗೆ ಕೊಟ್ರ ಚಲೋ ಉತ್ಪನ್ನ ಆಗ್ತದೆ. ಅವ್ರೆ ಅವರು ಸಲಹೆ ಕೊಡ್ತಾರೆ. ಅಧ್ಯಕ್ಷರೇ, ಈ ರೈತರು ಯಾರು ಮೋಸ ಮಾಡ್ತಾನೋ ಅಂತ ಅವನ ಹೆಸರು ಹೇಳಿದ್ರೆ ಅವನ ಕಬ್ಬನ್ನ ತಗೋ ವಾಪಸ್ ಕಳಿಸ್ತಾರೆ. ಎಲ್ಲಿ ಹೋಗ್ಬೇಕು ಅವನು? ಎಲ್ಲಿ ಹೋಗ್ಬೇಕ? ಹೆದರಿ ಅವನು ಹೇಳಕ್ ಹೋಗಲ್ಲ. ಯಾರು ಮಾಡ್ತಾರೋ ಅವ್ರ ಹೆಸರು ಹೇಳ್ರಿ ಅಂತ ನಮ್ಮನ್ನು ಕೇಳಿದ್ರೆ ಅಧ್ಯಕ್ಷ ನಾನು ಕೇಳ್ತೀನಿ, ನನಗೊಂದು ವೇಳೆ ಬೊಗಳ್ಲಿಕ್ಕೆ ಬರ್ತಿತ್ತಂದ್ರೆ ನಾನು ಯಾಕೆ ನಾಯಿ ಸಾಕ್ಬೇಕು? ನನಗೆ ಬೊಗಳ್ಲಿಕ್ಕೆ ಬರ್ತಿದ್ರೆ ನನ್ನ ಮನೆಯೊಳಗೆ ನಾನು ಯಾಕೆ ನಾಯಿ ಸಾಕ್ಬೇಕು? ಅಧ್ಯಕ್ಷ, ನಾನು ಇಷ್ಟೇ ಕೇಳ್ತೀನಿ, ಇವತ್ತು ಏನು ಖಾಸಗಿ ಕಾರ್ಖಾನೆಗಳಿದಾವೆ, ಆ ಗೇಟದ ಮುಂದೆ ಒಂದು 10 ಗುಂಟೆನೋ 20 ಗುಂಟೆನೋ ಜಮೀನನ್ನ ನೀವು ಪಡ್ಕೊಂಡು ಲ್ಯಾಂಡ್ ಅಕ್ವಿಷನ್ ಮಾಡ್ಕೋರಿ, ಇಲ್ಲ ಕಾರ್ಖಾನೆ ಅವ್ರದನ್ನೇ ಜಮೀನು ನೀವು ತಗೋರಿ. ಗೇಟ್ ಹೊರಗಡೆ APMC ಮುಖಾಂತರ ಒಂದು ತೂಕದ ಯಂತ್ರವನ್ನು ಹಾಕಿ ಪ್ರತಿಯೊಬ್ಬ ರೈತರು ಆ ಕಾಟನ್ ಮೇಲೇನೆ ಹೋಗ್ಬೇಕು, ಆ ಯಂತ್ರದ ಮೇಲೇನೆ. ಇಲ್ಲಿ ತೂಕ ನೋಡ್ಬೇಕು ಎಷ್ಟು ಬಂದಿದೆ ಅಂತೇಳಿ. ಒಳಗಡೆ ಹೋದ್ಮೇಲೆ ತಾನು ಗೊತ್ತಾಗುತ್ತೆ ಸರಿಯಾಗಿದೆಯೋ ಇಲ್ಲೋ ಅಂತ. ಅಧ್ಯಕ್ಷರೇ, ಒಂದು ಲೋಡಿಗೆ 1.5 2 ಟನ್ ಕಬ್ಬ ಹೊಡೆದ್ರೆ ರೈತಗೆ ಅಷ್ಟ ಅಲ್ಲ, ರೈತನಿಗೂ ಹಾನಿ ಆಗುತ್ತೆ. ಆ ಸಾರಿಗೆ ಮಾಡ್ತಕ್ಕಂಥ ಟ್ರಾನ್ಸ್ಪೋರ್ಟೇಷನ್ದವಗೂ ಹಾನಿ ಆಗುತ್ತೆ. ಅದರ ಜೊತೆಗೆ ಈ ಕಬ್ಬು ಕಟಾವು ಮಾಡ್ತಾರಲ್ಲ ಅಧ್ಯಕ್ಷರೇ, ಮಹಾರಾಷ್ಟ್ರದಿಂದ ಬಂದಿರ್ತಾರೆ ಹೆಣ್ಮಕ್ಳನ್ನ ಕರ್ಕೊಂಡು, ಗಂಡ ಹೆಂಡತಿ ಇಬ್ಬರು ಗಂಡ ಹೆಂಡತಿ ಕೂಡ ಅಧ್ಯಕ್ಷರೇ ಒಂದು ದಿವಸಕ್ಕೆ 4 ಟನ್ ಕಬ್ಬು ಕಟಾವು ಮಾಡ್ತಾರೆ. 4 ಟನ್. ಸಣ್ಣ ಕೂಸಿದ್ರೆ ಆ ಗಾಡಿ ಮೇಲೆ, ಬೈಲ್ ಗಾಡಿ ಮೇಲೆ, ಎತ್ತಿನ ಗಾಡಿ ಮೇಲೆ, ಆ ಗಾರಾದ ಮೇಲೆ ಪಾಪ ಉರಿ ಬಿಸಿಲಿನೊಳಗೆ ಸಣ್ಣ ಕಳಲನ್ನು ಬಗಲಲ್ಲಿ ಇಟ್ಕೊಂಡು ಮಲಿ ಕುಡಿಸ್ತಾ ಗಾಡಿ ಹೊಡಿತಿರ್ತಾಳೆ ಅಧ್ಯಕ್ಷರೇ. ಆ ಎತ್ತುಗಳು ಜಗ್ತಿರ್ತಾವೆ, ತೆವ್ರು ಬಂದ್ರೆ ಎತ್ತು ನಿಲ್ತಾವೆ. ಅವಾಗ ಲಡ್ಡು ತಗೊಂಡು ಕಿಶನ್ ಹೊಡಿಲಿಕ್ಕೆ ಶುರು ಮಾಡ್ತಾರೆ ಅಧ್ಯಕ್ಷರೇ ಬಸವಣ್ಣನಿಗೆ, ಎತ್ತುಗಳಿಗೆ. ಅದಕ್ಕೆ ಹಿಂದೆ ಸರಿಬಾರ್ದು ಅಂತ ಒಬ್ರು ಹೆಣ್ಮಕ್ಳು ಮತ್ತೆ ಮ್ಯಾಗಿಂದ ಇಳಿತಾಳೆ.
ಆ ಕುಶನ ಅಲ್ಲಿ ಮ್ಯಾಗ ಬಿಡ್ತಾಳೆ, ಅದು ಯಾವಾಗ ಬಿದ್ದು ಸಾಯ್ತೈತಿ ಗೊತ್ತಾಗಲ್ಲ, ಇಳಿದು ಮತ್ತೆ ಅದಕ್ಕೆ ಗಾಲಿಗೆ ಕಲ್ಲು ಹಚ್ಚುವಂತ ಕೆಲಸ ಹೆಣ್ಮಕ್ಳು ಮಾಡ್ತಾಳೆ ಅಧ್ಯಕ್ಷರೇ. ಅಂಥವರಿಂದ ನೀವು ಹಗಲು ರಾತ್ರಿ ರಕ್ತವನ್ನ ಸುರಿದು ಬೆವರದ ರೂಪದಲ್ಲಿ ನೀಲಕ್ಕೆ ಚೆಲ್ಲಿದಂತ ಕಾರ್ಮಿಕರದ 1 ಟನ್ 2 ಟನ್ ಕಬ್ಬದ್ದು ಹೊಡೆದ್ರೆ ನಿಮಗೇನಾದ್ರೂ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಆಕತ್ತೇನೆ ಅಧ್ಯಕ್ಷರೇ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.